ಓಕೆ ಸರ್. ಪಾಕಿಸ್ತಾನಿ ಬಂಡ ಭಯೋತ್ಪಾದಕರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ದಿನ ನೋಡಿದ್ದು ನಾವೆಲ್ಲ ನಮ್ಮ ದೇಶದಲ್ಲಿ ಆಗಬಾರ್ದಂಥ ಘಟನೆ ನಡೆದಿದೆ. ನಮ್ಮ ಇಡೀ ದೇಶ ಇವತ್ತು ಇಷ್ಟು ದುಃಖದಲ್ಲಿದೆ ಅಂತಂದ್ರೆ ಒಬ್ಬ ಪ್ರವಾಸಿ ತಾಣಕ್ಕೆ ಕಾಶ್ಮೀರಕ್ಕೆ ಅಂತ ಹೋದವ್ರನ್ನ ಎಲ್ಲಿಂದಲೋ ಬಂದು ಒಂದು ಗುಂಡು ಎದೆಗೆ ಬಿದ್ದಾಗ ಹೆಂಗೆ ಅನಿಸ್ತೈತಿ. ಬರೀ ಮದುವೆಯಾಗಿ 6 ತಿಂಗಳಾದಂಥ ಒಬ್ಬ ವಿವಾಹಿತ ಯುವಕನಿಗೆ ಗುಂಡು ಬಿದ್ದಾಗ ಅವನು ಏನು ತಲೆ ಪಕ್ಕದಾಗಿದ್ದಾಗ ಅದು ನೋವನ್ನು ಯಾರು ನೋವು ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ಗೊತ್ತು. ಇಂಥ ಹೀನ ಕೃತ್ಯ, ಇಂಥ ಒಂದು ಕೆಟ್ಟ ಕೃತ್ಯ ಇದು ನಡೀಬಾರ್ದು. ಯಾಕಂತಂದ್ರೆ ಕಾಶ್ಮೀರ ತಾಣಕ್ಕೆ ಎಲ್ಲರೂ ಹೋಗೋದು ಸಹಜ, ನೋಡ್ಬೇಕಂತೇಳಿ ಹೋಗೋರು ಎಲ್ಲರೂ ಸಹಜ ಇದ್ದೇ ಇರ್ತಾರೆ. ಆದರೆ ಅಲ್ಲಿ ಗುಂಡು ಬಂದು ಬೀಳ್ದೈತಿ ಅಂತೇಳಿ ಯಾರೂ ಮನಸ್ಸಿನಾಗ ಅನ್ಕೊಂಡಿರಂಗಿಲ್ಲ. ಎಷ್ಟೋ ಜನರು ಸುಮ್ಮನೆ ಆಟ ಆಡ್ತಿರ್ಬೇಕಾದ್ರೆ ಗುಂಡು ಬಂದು ಬಿದ್ದಿದ್ದನ್ನು ನಾವು ವಿಡಿಯೋ ಜಾಲತಾಣದಲ್ಲಿ ನೋಡಿದ್ದೀವಿ. ಕೆಲವರು ಹೇಳ್ತಾರೆ ಇವನು ಬೇರೆ ಯಾವುದೇ ಜಾತಿಯವನದಾನಂತೇಳಿ ನೋಡಲಿಲ್ಲ ಅಂತ ಅಲ್ಲಿ ಜನ ಅವರು ಅವನನ್ನು ಬರೀ ಅವನು ಧರ್ಮದವನಂತೇಳಿ ಅವ್ರ ಪ್ಯಾಂಟನ್ನು ಕಳಿಸಿ ನೋಡಿ ಇದನ್ನೇ ಅವ್ರು ಇರಲಿಲ್ಲ ಅಂದ್ರೆ ಅವರು ಹಿಂದೂ ಧರ್ಮದವಾಗಿದ್ದರೆ ಅವ್ರು ಗುಂಡು ಹೊಡೆಯುವಂಥ ಕೃತ್ಯ ನಡೆದೈತೆ ಅಂತೇಳಿ ಇದು ಅವಮಾನೀಯ ಸಂಗತಿ, ನಾವೆಲ್ಲರೂ ನಾಚಿಕೆ ಪಡುವಂಥ ಸಂಗತಿ. ಇದನ್ನು ನಾವು ಯಾವ ರೀತಿ ಖಂಡಿಸಬೇಕು? ನಾವೆಲ್ಲರೂ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸಹೋದರತ್ವದಿಂದ ನಾವು ಇದ್ದೀವಿ. ಅವ್ರು ಬಂದು ಇದನ್ನು ನಮಗೆ ಕಲಿಸ್ಕೊಡಕತ್ತಾರನ, ನೀವು ಬೇರೆ ಬೇರೆ ಇದ್ದೀರ ಅನ್ನುವಂಥದ್ದನ್ನು ಕಲಿಸ್ಕೊಡ್ತಾರ. ಇದನ್ನು ನಾವೆಲ್ಲರೂ ಒಂದಾಗಿ ಆ ಪಾಕಿಸ್ತಾನದ ವಿರುದ್ಧ ನಾವು ಒಂದೇ ದೇಶದವರಾಗಿ, ಭಾರತೀಯರಾಗಿ ಅವ್ರ ವಿರುದ್ಧ ನಾವು ಘೋಷಣೆ ಕೂಗುವಂಥ ಸಂಗತಿ ಇವತ್ತು ಒದಗಿ ಬಂದಿದೆ. ಆದ ಕಾರಣ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಇದನ್ನು ಇನ್ನಷ್ಟು ಉಗ್ರವಾದಂಥ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡು ಈ ಭಯೋತ್ಪಾದಕ ಅಂತ ಮನಸ್ಥಿತಿ ಇರುವಂಥ ಜನರನ್ನು ಹತ್ತಿಕ್ಕಬೇಕು. ಅವರನ್ನು ಮುಂದಿನ ದಿನಮಾನದೊಳಗೆ ಇಂಥ ಕೃತ್ಯ ನಮ್ಮ ದೇಶದೊಳಗೆ ಆಗಬಾರ್ದು ಅನ್ನುವಂಥ ಕಠಿಣ ನಿರ್ಧಾರ ತೆಗೆದುಕೊಂಡು ಆ ಸಂಪೂರ್ಣವಾದಂಥ ಉಗ್ರಗಾಮಿಗಳು ಎಷ್ಟದಾರಲ್ಲ ಅವರೆಲ್ಲರನ್ನು ನಿರ್ನಾಮ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉದ್ದೇಶ ಆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೃಷ್ಣೇಗೌಡರು ಆದರೂ ನಾವು ಎಲ್ಲ ಸೇರಿ ನಮ್ಮ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಇವತ್ತು ತಲೆ ಬಾಗಿಸುವಂಥ ನಾವು ಮೌನವನ್ನು ಆಚರಣೆ ಮಾಡುವಂಥ ಸಂಗತಿ ಒದಗಿ ಬಂದಿದೆ. ನಮ್ಮ ಮನೆಯವರಿಗೆ ಆಗಿದೆ ಅನ್ನುವಂಥರ ನಮಗೆ ಅನಿಸ್ತಾ ಇದೆ. ಇವತ್ತಿನ ದಿವಸ ನಮ್ಮ ಸಂಘಟನೆಗೆ ನಮ್ಮ ಮನೆಯವರು ಹಾಗೆ ಏನೋ ಒಂದು ಗುಂಡು ಹೊಡೆದಾರೆ ಏನೋ ಅಂತ ಆ ರೀತಿ ನಮಗೆ ಅನಿಸ್ತಾ ಇದೆ. ಇದು ಇನ್ನೊಂದು ಸಾತಿ ನಮ್ಮ ದೇಶದೊಳಗೆ ನಡೀಬಾರ್ದು ಅನ್ನುವಂಥ ನಮ್ಮ ಕಳಕಳಿ ಇದೆ. ಇದನ್ನು ಪ್ರಧಾನಮಂತ್ರಿಗಳು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷರು. ಇವತ್ತು ಕಾಶ್ಮೀರದಲ್ಲಿ ನಡೆದಿರುವ ಹೀನ ಕೃತ್ಯ ತುಂಬಾ ದುಃಖಕರ ಆಗಿದೆ. ಯಾಕಂತಂದರೆ ಟ್ರಿಪ್ಪಿಗಂತ ಹೋಗಿರೋ ಹೊಸ ಜೋಡಿ ರಿಟರ್ನ್ ಅವ್ರ ಮನೆಗೆ ಬರಲಿಕ್ಕಾಗಲಿಲ್ಲ. ಆಗಿರೋದು ಬರೀ 5 ದಿನ ಮದುವೆ ಅಷ್ಟೇ ಆಗಿತ್ತು. ಅದು ಹೊಸ ಜೋಡಿಗಳು ಆ ಗಂಡನ ಸಾವು ನೋಡಿದಾಗ ಹೆಣ್ಮಗಳಿಗೆ ಎಷ್ಟು ತ್ರಾಸಾಗಿರ್ತೈತೆ ಅನ್ನೋದನ್ನು ನೋಡಿದರೆ ಎಷ್ಟು ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾವು ಭಾರತದವರು ನಾವೆಲ್ಲ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾರೆ. ನಾವು ಟ್ರಿಪ್ಪಿಗೆ ಹೋಗೋದೇ ತಪ್ಪ. ಟ್ರಿಪ್ಪಿಗೆ ಹೋದವ್ರನ್ನೆಲ್ಲ ಇವರು ಪಾಕಿಸ್ತಾನದವರು ಈಗ ಹೀನ ಕೃತ್ಯಗಳು ಮಾಡೋದು ಮತ್ತು ಈ ಥರ ಮಾಡ್ತಾಯಿದ್ರೆ ಹೆಂಗೆ? ಹೇಳಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು, ನಾನು ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ, ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದು ಕಾರಣ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಭಯೋತ್ಪಾದಕರು ನಮ್ಮ ಪ್ರವಾಸಿ ಸಹೋದರರನ್ನು ಬರ್ಬರವಾಗಿ ಗುಂಡಿಟ್ಟು ಕೊಂದಿದ್ದು ಘೋರ ಅನ್ಯಾಯ. ಸಂಪೂರ್ಣ ಇದನ್ನು ಖಂಡಿಸುತ್ತಿದ್ದೇವೆ. ತಪ್ಪಿತಸ್ಥರನ್ನು ಆಮೇಲೆ ಅವರ
ಹಿಂದುಗಡೆ ಆಡುವವರನ್ನು ಸಂಪೂರ್ಣ ನಿರ್ನಾಮ ಮಾಡುವವರೆಗೂ ನಮ್ಮ ಘನ ಭಾರತ ಸರ್ಕಾರ ಹಿಂದೆ ಜರಿಬಾರ್ದು. ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಆಮೇಲೆ ರಾಜನಾಥ್ ಸಿಂಗ್ ಸಾಹೇಬರಿಗೆ ವಿನಂತಿ ಮಾಡೋದೇನೆಂದರೆ, ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಂಡ ಭಯೋತ್ಪಾದಕರಿಗೆ ಯಾವ ಕಾಲಕ್ಕೂ ಬಿಡೋ ಹಾಗಿಲ್ಲ. ಅವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಕುಟುಂಬ ಕೂಡ ಸರ್ವನಾಶ ಆಗಬೇಕು. ಅಂಥ ಒಂದು ದಿಟ್ಟ ನಿರ್ಧಾರ ನಮ್ಮ ಘನ ಭಾರತ ಸರ್ಕಾರ ತೆಗೆದುಕೊಳ್ಬೇಕಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಿದ್ದೇವೆ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಕ್ಷಣಾಧಿಕಾರಿ ಸ್ವಾಭಿಮಾನಿ ಬನ, ಜಿಲ್ಲಾ ಘಟಕ ವಿಜಯಪುರ. ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮೇಲೆ ಇವು ದುಷ್ಟ ಉಗ್ರಗಾಮಿಗಳು ಅಮಾಯಕ ಮೇಲೆ ಈ ಥರ ಬಂದು ಅನ್ಯಾಯ ಮಾಡಿ ಈ ಥರ ಗುಂಡೋಡಿಸಿ, ಅವರು ಜಾತಿ ಕೇಳಿಲ್ಲ, ಭೇದ ಕೇಳಿಲ್ಲ, ಡೈರೆಕ್ಟ್ ಧರ್ಮ ಕೇಳಿ ಅವರು ಹೊಡೆದ್ರು. ಕಾರಣ ನಾವು ಎಲ್ಲರೂ ಯಾರೇ ಆಗಲಿ, ನಾವು ಎಲ್ಲಿನವರಾಗಲಿ, ಆದರೆ ನಾವು ಎಲ್ಲರೂ ಒಂದೇ ಭಾರತೀಯದವರೇ. ನಮ್ಮದು ಜಾತಿ ಭೇದ ಭಾವ ಏನೂ ಇಲ್ಲ. ಆದರೆ ನಾವು ಹೇಳೋದೇನು, ಈ ಭಯೋತ್ಪಾದನೆ ಒಂದೇ. ಇವರು ಎಲ್ಲೇ ಇದ್ದರು ಹೇಗೆ ಇದ್ದರು ಅವ್ರು ಹುಡುಕಿ ಅವ್ರನ್ನ ಜಗ್ಗಿ ಅವ್ರ ಕುಟುಂಬ ಸಹ ಸಹವಾಸ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ. ಯಾಕಂದರೆ ನಮ್ಮ ಇವು ಅಮಾಯಕರ ಮೇಲೆ ಅವರು ಗುಂಡಾಡಿಸ್ತಾರಂದರೆ ಅವ್ರು ಮನುಷ್ಯರಲ್ಲ, ಅವ್ರ ಮೃಗಗಳು. ಆ ಮೃಗಕ್ಕೆ ಯಾವ ಥರ ಶಿಕ್ಷೆ ಕೊಡ್ತೀರೋ, ಅವ್ರಿಗೆ ಏನು ಮಾಡ್ತೀರೋ ಬೇಗ ಮಾಡಬೇಕು. ಅದಕ್ಕೆ ಇಡೀ ಭಾರತವೇ ಕಾಯ್ತಾ ಇದೆ. ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳೇ, ತಾವು ನಮಗೆ ಇದೆಲ್ಲ ಆದಷ್ಟು ಬೇಗ ಸರಿಪಡಿಸಿ ತೋರಿಸ್ಬೇಕಂತ ಹೇಳಿ ಮನವಿ. ನಿಮ್ಮೆಲ್ಲ ವಿಷಯ ಏನಪ್ಪ ಅಂತಂದರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಉಗ್ರ ಭಯೋತ್ಪಾದಕರು ನಡೆಸಿದ ನರಮೇಧ ಹೀನ ಕೃತ್ಯಕ್ಕೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು, ಉಗ್ರ ಹೇಡಿ ಭಯೋತ್ಪಾದಕರನ್ನು ಶಾಶ್ವತ ನಿರ್ನಾಮ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ಕೃಷ್ಣೇಗೌಡರು ಆದೇಶದ ಅನುಸಾರ ವಿಜಯಪುರ ಜಿಲ್ಲಾ ಘಟಕದಿಂದ ಆಕ್ರೋಶಪೂರ್ವಕವಾಗಿ ಮನವಿ ಸಲ್ಲಿಸುವುದೇನೆಂದರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಉಗ್ರ ನಡೆಸಿದ ನರಮೇಧ ಕೃತ್ಯಕ್ಕೆ ಇಡೀ ಮಾನವ ಕುಲದ ಹತ್ಯೆ ಆದಂತಾಗಿದೆ. ಕೇಂದ್ರ ಸರ್ಕಾರವು ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವಶಕ್ತಿ ಪ್ರಯೋಗಿಸಿ ಉಗ್ರವಾಗಿ ಹೀನ ಕೃತ್ಯ ಎಸಗುತ್ತಿರುವ ರಣಹೇಡಿ ಭಯೋತ್ಪಾದಕರನ್ನು ಶಾಶ್ವತವಾಗಿ ಹುಟ್ಟು ಅಡಗಿಸುವ ಯೋಜನೆ ರೂಪಿಸಬೇಕು. ಅವರನ್ನು ಪಾಲನೆ ಮಾಡುತ್ತಿರುವ ನಮ್ಮ ದೇಶದ ಅನ್ನ ತಿಂದು ದೇಶಕ್ಕೆ ಅನ್ಯಾಯವೆಸಗುತ್ತಿರುವ ಕುಟುಂಬಗಳನ್ನು ಹುಡುಕಿ ದೇಶದಿಂದ ಗಡಿಪಾರು ಮಾಡಬೇಕು. ಮತ್ತು ಇಂಥ ಹೀನ ಕೃತ್ಯದಲ್ಲಿ ಪಾಕಿಸ್ತಾನ ಸೇನೆ ಹಾಗೂ ಗುಪ್ತಚರ ಸಂಸ್ಥೆ ISI ಕೈವಾಡ ಇದ್ದರೆ ಭೂಪಟದಲ್ಲಿ ಪಾಕಿಸ್ತಾನ ಹೆಸರೇ ಅಳಿಸಿ ಹಾಕುವ ದಿಟ್ಟ ನಿರ್ಧಾರ ಭಾರತ ಸರ್ಕಾರ ತೆಗೆದುಕೊಳ್ಳಬೇಕು. ಸಮಗ್ರ ದೇಶದ ನಾಗರಿಕರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಜಗತ್ತು ಭಾರತ ದೇಶ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡುತ್ತಿದೆ. ದೇಶದ ಅಮಾಯಕ ಸಹೋದರನ್ನು ಪತ್ನಿ ಹಾಗೂ ಮಕ್ಕಳ ಮುಂದೆ ಗುಂಡಿಕ್ಕಿ ಕೊಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಕೃತ್ಯ ಎಸಗುವ ದುಷ್ಟ ಪಾತಕಿಗಳನ್ನು ಹಾಗೂ ಇವರ ಹಿಂದಿರುವ ದುಷ್ಟ ಶಕ್ತಿಗಳನ್ನು ಹುಡುಕಿ ಮಟ್ಟ ಹಾಕುವ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ರಾಜ್ಯದ ಶ್ರೀ ಪಿ ಕೃಷ್ಣೇಗೌಡರು ಪರವಾಗಿ ಜಿಲ್ಲೆಯ ಎಲ್ಲ ನಾಗರಿಕರು ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಎಲ್ಲ ಪದಾಧಿಕಾರಿಗಳು ಕನ್ನಡ ಅಭಿಮಾನ ವತಿಯಿಂದ ಭಾರತ ಸರ್ಕಾರಕ್ಕೆ ಈ ಮನವಿಯನ್ನು ಕೊಡ್ತಾ ಇದ್ದಾರೆ.